ರಾಮಾಯಣ ಪ್ರತಿಯೊಂದು ಮಗುವಿಗೂ ರಾಮಾಯಣ ಎಂಬ ಶೀರ್ಷಿಕೆಯಡಿ ಯಲಹಂಕದ ಒಂದು ಶಾಲೆ ಮಕ್ಕಳಲ್ಲಿ ರಾಮಾಯಣದ ಮೌಲ್ಯ ತುಂಬುವ ನಿಟ್ಟಿನಲ್ಲಿ ಒಂದೊಳ್ಳೆ ಹೆಜ್ಜೆ ಇಟ್ಟಿದೆ. ರಾಮಾಯಣ ದರ್ಶನದ ಮೂಲಕ ಮಕ್ಕಳಲ್ಲಿ ಸನ್ಮಾರ್ಗ, ಪಿತೃವಾಕ್ಯ ಪರಿಪಾಲನೆ, ಹನುಮಂತನ ಭಕ್ತಿ ಹೀಗೆ ಹತ್ತಾರು ಮೌಲ್ಯ ಶಿಕ್ಷಣ ಸನ್ನಡತೆಗೆ ದಾರಿದೀಪ ಆಗ್ತಾ ಇದೆ. ಹಾಗಾದರೆ ಬೆಂಗಳೂರಿನಲ್ಲಿ ಇಂತಹ ಸಾರ್ಥಕ ಕೆಲಸ ಮಾಡ್ತಾ ಇರೋ ಪ್ರವಚನ ಎಲ್ಲಿ ನಡೆಯಿತು ಗೊತ್ತಾ? ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ರಾಜಾನಕುಂಟೆ ಸಮೀಪದ ಹೊನ್ನೇನಹಳ್ಳಿಯ ವಿಶ್ವವಿದ್ಯಾಪೀಠ ಸಂಸ್ಥೆಯಲ್ಲಿ ಕಳೆದ 5 ದಿನಗಳಿಂದ ರಾಮಾಯಣ ದರ್ಶನ ಎಂಬ ಅತ್ಯಮೂಲ್ಯ ಕಾರ್ಯಕ್ರಮ ನಡೆಯಿತು. ರಾಜ್ಯದ ವಿವಿಧ ಭಾಗಗಳ ಪಂಡಿತ ಪಾಮರರು ಶಾಲೆಯ 2000ಕ್ಕೂ ಹೆಚ್ಚು ಮಕ್ಕಳಿಗೆ ರಾಮಾಯಣದ ಮೌಲ್ಯಗಳನ್ನು ತಿಳಿಸಿ ಕಲಿಸುವ, ಅರ್ಥೈಸುವ ಸಾರ್ಥಕ ಕೆಲಸ ಮಾಡಿದೆ ವಿಶ್ವವಿದ್ಯಾಪೀಠ ಸಂಸ್ಥೆ. ಪ್ರತಿಯೊಂದು ಕ್ಯಾರೆಕ್ಟ್ರಿಂದನೂ ಒಂದು ಲರ್ನಿಂಗ್ ಇರುತ್ತೆ ಮಕ್ಕಳಿಗೆ. ಸೊ ಹಂಗಾಗಿ ಫಸ್ಟ್ ಇಯರ್ ಸ್ಟಾರ್ಟಿಂಗಲ್ಲೇ ರಾಮಾಯಣ ದರ್ಶನಂ ಅಂತ ದಿನ ಒಬ್ಬರೊಬ್ಬರು ಗಣ್ಯ ವ್ಯಕ್ತಿರು ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ ಬಂದು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಕಳೆದ 5 ದಿನಗಳಲ್ಲಿ ಇಂದು ಕೊನೆಯ ದಿನ. ದೇವನಹಳ್ಳಿಯ ಚಾಣಕ್ಯ ಯೂನಿವರ್ಸಿಟಿಯ ಸಹ ಪ್ರಾಧ್ಯಾಪಕ ನವೀನ್ ಭಟ್ ಗಂಗೋತ್ರಿರವರು ರಾಮಾಯಣ ದರ್ಶನದ ಬಗ್ಗೆ ಮಕ್ಕಳಿಗೆ ಪ್ರವಚನ ನೀಡಿದರು. ಚಿತ್ರಗಳು, ವಿವರಣೆ, ಪ್ರವಚನ ಮತ್ತು ಬೋಧನೆ ಹೀಗೆ 10 ಪ್ರಕಾರದಲ್ಲಿ ಮಕ್ಕಳನ್ನು ರಾಮಾಯಣ ದರ್ಶನ ರಂಜಿಸಿತು. ಅದಮ್ಯ ಚೇತನ ಸಂಸ್ಥೆಯ ತೇಜಸ್ವಿನಿ ಅನಂತಕುಮಾರ್, ವಿಶ್ವವಿದ್ಯಾಪೀಠ ಸಂಸ್ಥೆಯ ಮುಖ್ಯಸ್ಥೆ ಸುಶೀಲಾ ಸಂತೋಷ್ ಅವರು ಕೊನೆ ದಿನದ ಪ್ರವಚನಕ್ಕೆ ಸಾಕ್ಷಿಯಾದರು. ರಾಮಾಯಣದಲ್ಲಿ ಹಲವು ಕಥೆಗಳಿವೆ, ಆದರೆ ಎಲ್ಲ ರಾಮಾಯಣಕ್ಕೂ ಅದರದ್ದೇ ಆದ ಮೌಲ್ಯವಿದೆ, ಪ್ರಾದೇಶಿಕತೆ ಇದೆ. ಹೀಗಾಗಿ ಕಂಬರಾಮಾಯಣ, ಕೃತಿವಾಸಿ ರಾಮಾಯಣ, ಜೈನ ರಾಮಾಯಣ, ಇಂಡೋನೇಷಿಯನ್ ರಾಮಾಯಣ, ತುಳಸಿದಾಸ ರಾಮಾಯಣ ಹೀಗೆ ಪ್ರತಿಯೊಬ್ಬ ಮನುಷ್ಯನ ಬದುಕಿಗೆ ರಾಮಾಯಣಗಳು ಜೀವನ, ಕಲೆ ಮತ್ತು ಚಿಂತನೆಗಳನ್ನು ಶಾರ್ಪ್ಗೊಳಿಸೋ ಕಾರ್ಯಗಳ ಬಗ್ಗೆ ವಿವರಿಸಲಾಯಿತು. ರಾಮಾಯಣ ದರ್ಶನ ಆಲಿಸಿದ ಬಳಿಕ ಮಕ್ಕಳೊಂದಿಗೆ ಸಂವಾದವೂ ನಡೆಸಲಾಯಿತು. ವಿಶ್ವವಿದ್ಯಾಪೀಠ ಶಾಲೆಯ ಸಾವಿರಾರು ಮಕ್ಕಳು ರಾಮಾಯಣ ದರ್ಶನದ ಲಾಭ ಪಡೆದರು. ನಾನು ವಿಶ್ವವಿದ್ಯಾಪೀಠ ಈ ಒಂದು ಶಾಲೆಯಲ್ಲಿ ಅದರಲ್ಲೂ ಪ್ರಾರಂಭದ ದಿನ ಇದು, ಇನ್ನೂ ಶಾಲೆ ಶುರು ಆಗ್ತಾ ಇದೆ. ಈ ಸಂದರ್ಭದಲ್ಲೇ ಮೊದಲ ಪಾಠವಾಗಿ ರಾಮಾಯಣದ ಬಗ್ಗೆ ಹೇಳಿದ್ದು ಮಕ್ಕಳನ್ನೆಲ್ಲ ಬೇರೆ ಬೇರೆ ರಾಮಾಯಣದ ಬೇರೆ ಬೇರೆ ಪಾತ್ರಗಳನ್ನು ಪರಿಚಯ ಮಾಡಿರೋದು ನೋಡಿದೆ. ಜೊತೆಗೆ ಮಕ್ಕಳು ಇಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಅಂತಂದರೆ ಈ ಶಾಲೆಯಲ್ಲಿ ಮೊದಲಿಂದನೂ ಅದನ್ನು ಬೇರೆ ಬೇರೆ ಮಾಧ್ಯಮದಿಂದ ಹೇಳ್ಕೊಡ್ತಾ ಇದ್ದಾರೆ. ಆದರೆ ನಾನು ಸರ್ಕಾರಿ ಶಾಲೆ ಜೊತೆ ಕೆಲಸ ಮಾಡ್ತಿದ್ದಾಗ ಅಲ್ಲಿ ನೋಡಿದರೆ ಭಾಳ ಸ್ಥಿತಿ ಗಂಭೀರವಾಗಿದೆ. ರಾತ್ರಿ ಎಲ್ಲ ರಾಮಾಯಣ ಕೇಳಿ ಅಂತೇಳಿ ನಾವು ಹೇಳ್ತಾ ಇರ್ತೀವಿ ಹಾಸ್ಯವಾಗಿ, ಅದು ಪರಿಸ್ಥಿತಿ ಇದೆ. ಹೀಗಾಗಿ ಒಂದು ಕಡೆ ಈ ಥರದ ಆದರ್ಶಗಳು ನಮ್ಮ ದೇಶದಲ್ಲಿ ಬದುಕಿದ್ರು. ಸೀತಾ, ರಾವಣ, ರಾಮ, ಮೇನ್ ಕ್ಯಾರೆಕ್ಟರ್ಸ್ ಲಕ್ಷ್ಮಣ ಅವರೆಲ್ಲರೂ ಫಾರೆಸ್ಟ್ಗೆ ಹೆಂಗೆ ಹೋದ್ರು, ಮತ್ತು ಹೆಂಗೆ ಬಂದರು, ಸೀತಾಮಾತೆಯನ್ನು ರಾಮ ಹೆಂಗೆ ಕಾಪಾಡ್ದ ಅದೆಲ್ಲ ಕಲ್ತ್ರಿ. ರಾಮಾಯಣ ಬಗ್ಗೆ ಏನೇನು ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಎಲ್ಲ ಕಲ್ತಿದ್ದೀವಿ. ಮತ್ತು ಇನ್ನೂ ಚೆನ್ನಾಗಿರೋ ಉಚ್ಚಾರಣೆ ಬರ್ತಾಯಿದೆ. ಮತ್ತು ನಮಗೆ ತುಂಬ ಚೆನ್ನಾಗಿ ಅನಿಸ್ತದೆ ಇದೆಲ್ಲ ಕಲ್ತ್ಬಿಟ್ಟು. ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾಯಿದೆ ಇದು.